ಸಾಮಾನ್ಯವಾಗಿ ಪ್ರವಾಸಿ ತಾಣಗಳಿಗೆ ಬಂದ ಪ್ರವಾಸಿಗರು ಎಂಜಾಯ್ ಮಾಡಿ ಪರಿಸರವನ್ನ ಹಾಳು ಮಾಡಿ ಹೋಗ್ತಾರೆ. ಆದರೆ ಬೆಂಗಳೂರು ಮೂಲದ ರೈನೋಥಾನ್ ಎಂಬ ಪ್ರವಾಸಿಗರ ತಂಡ ಚಿಕ್ಕಮಗಳೂರು ಜಿಲ್ಲೆಯ ಮರಣಸಣ್ಣಿಗೆಯಿಂದ ಬಲ್ಲರಾಯನ ದುರ್ಗದವರೆಗೆ ಸುಮಾರು 20 ಕಿಲೋಮೀಟರ್ ಮಳೆಯಲ್ಲಿಯೇ ನಡೆದುಕೊಂಡು ಹೋಗುವ ರೈನೋಥಾನ್ ಆಯೋಜಿಸಿದ್ರು. ಈ ತಂಡ ಕೇವಲ ಮಳೆಯಲ್ಲಿ ನಡೆದು ಎಂಜಾಯ್ ಮಾಡೋದರ ಜೊತೆಗೆ ನಡೆದುಕೊಂಡು ಹೋಗುವಾಗ ಪ್ರತಿಯೊಬ್ಬರು ವಿವಿಧ ಮರ ಗಿಡಗಳ ಬೀಜಗಳನ್ನು ರಸ್ತೆ ಬದಿಯಲ್ಲಿ ಹಾಕಿದ್ರು. ಪ್ರಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದ್ರು. ರೈನೋಥಾನ್ ಅಂತ ಹೇಳ್ಬಿಟ್ಟು ನಾವು ಮಳೆಯಲ್ಲಿ ನಡೆಯೋ ಕಾರ್ಯಕ್ರಮ ಇದು. ಓಕೆ, ಬೆಂಗಳೂರಿಂದ ನಾವು ಬಂದಿದ್ದೀವಿ. ಮಳೆಯಲ್ಲಿ ಎಂಜಾಯ್ ಮಾಡೋದು, ಪ್ರಕೃತಿನ ಎಂಜಾಯ್ ಮಾಡುವ ಇದೊಂದು ಕಾರ್ಯಕ್ರಮ ಅಷ್ಟೇ. ಪ್ರತಿ ಸರ್ತಿ ನಾವೇನು ಮಾಡ್ತೀವಿ, ಬೆಂಗಳೂರಲ್ಲಿ ಇರ್ತೀವಿ, ಬೆಳಗ್ಗಿಂದ ಸಾಯಂಕಾಲ ತನಕ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀವಿ. ಈ ಬ್ಯುಸಿಯಲ್ಲಿ ಏನಾಗುತ್ತೆ, ನಮಗೆ ಈ ಪ್ರಕೃತಿಯನ್ನು ಮರ್ತು ಬಿಡ್ತೀವಿ. ಯಾಕಂದ್ರೆ ನಮಗೆ ಬೆಳಗ್ಗಿನ ಸಾಯಂಕಾಲ ತನಕ ಒಂಥರ ಮೆಕಾನಿಸಮ್ ಲೈಫ್ ಆಗಿರುತ್ತೆ, ನಾವು ಪ್ರಕೃತಿಯನ್ನು ಮರ್ತು ಬಿಡ್ತೀವಿ. ಆದರೆ ಮಳೆ ಅಂತ ಹೇಳೋದು ಎಷ್ಟು ಚೆನ್ನಾಗಿರುತ್ತೆ, ಮಳೆಯಲ್ಲಿ ಎಂಜಾಯ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂಥ ಒಂದು ಕಾರ್ಯಕ್ರಮ ಇದು. 4 ವರ್ಷದಿಂದ ನಾವು ಮಾಡ್ತೀವಿ, ವರ್ಷದಲ್ಲಿ 2 ಸರ್ತಿ ಮಾಡ್ತೀವಿ. ಇದು 4 ವರ್ಷದಿಂದ ಮಾಡ್ತಾ ಇರ್ತೀವಿ. ಪ್ರತಿ ಸರ್ತಿ ಒಂದು ಸರ್ತಿ ಬಂದಾಗ 60 70 ಇವತ್ತು 70 ಜನ ಇದ್ದೀವಿ ನಾವು. 70 ಜನ ಮಿನಿಮಮ್ ಒಟ್ಟಾಗ್ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಬರ್ತೀವಿ.